ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಟೈಮ್ ಬಂದು 6:30, ಅದಕ್ಕೆ ವಾಯ್ಸ್ ಸ್ವಲ್ಪ ಬೇರೆ ಥರ ಕೇಳಿಸ್ತಾ ಇರ್ಬೋದು. 6:30 ಆಗೈತೆ. ಇವತ್ತು ಎದ್ದಿದ್ವಿ. ಏನಕ್ಕೆ ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಮಳೆ ಬಂದಿದೆ ನಮ್ಮ ಊರಲ್ಲಿ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮಾವ ನನ್ನ ಹಸ್ಬೆಂಡ್ ಎಲ್ಲ ಹೊಲಕ್ಕೆ ಹೋಗೋರೆ ಕೆಲಸ ಮಾಡೋಕ್ಕೆ. ಸೊ ಈ ಬ್ಲಾಗ್ನ ಪೂರ್ತಿ ನೋಡಿ. ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೇಗಿರುತ್ತೆ ಇವತ್ತು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಣ್ಣಾಗಿದೆ ಅಂತ. ಇಲ್ಲಿ ನಾವು ಬಟ್ಟೆ ಹೋಗಿ ಪ್ಲೇಸು ಹಾಗೆ ಸಂಪೆಲ್ಲ ಇಲ್ಲೇ ಇರೋದು. ಇಲ್ಲೇನಕ್ಕೆ ಇಷ್ಟೊಂದು ಮಣ್ಣಾಗಿದೆ ಅಂದರೆ, ಸೊ ಇವತ್ತು ಅರ್ಶಿನ ಹಾಕಕ್ಕೆ ಹೋಗಿದ್ದಾರೆ. ಸೊ ಒಂದು ಅರ್ಧ ಎಕರೆನೂ ಹಾಕಿ ಬಿಟ್ಬಿಟ್ಟಿದ್ರು. ಏನಕ್ಕೆ ಅಂದರೆ ಮಳೆ ಇರಲಿಲ್ಲ ಅಂದ್ಬಿಟ್ಟು. ಸೊ ಇವಾಗ ನಾನು ಹೇಳಿದ್ನಲ್ಲ, ಮಳೆ ಬಂದಿರೋದ್ರಿಂದ ಅರ್ಶಿನ ಹಾಕೋಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಹೊರಟರು. ಆಮೇಲೆ ಜೋಳನೂ ಹಾಕ್ಬೋದು ಅಂತ ಅನಿಸುತ್ತೆ. ಸೊ ಎಲ್ಲನೂ ತಗೊಂಡು ಹೋಗಿದ್ದಾರೆ. ಸೊ ಈಗ ನನ್ನ ಕೆಲಸ ಮನೇಲಿ ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಬೇಕು. ನೀರೆಲ್ಲ ಬಿಟ್ಟಿದ್ದಾರೆ, ಸಂಪಿಗೆ ಹಾಕಾಯಿತು. ಇನ್ನು ಕುಡಿಯೋಕ್ಕೆ ಮಾತ್ರ ಒಂದು 2 ಬಿಂದಿಗೆ ನೀರು ಇಟ್ಕೊಂಡ್ರೆ ಆಯಿತು. ಇನ್ನು ನೋಡೋಣ, ನಾಷ್ಟ ಮಾಡೋದು ಇಲ್ಲ ಅನ್ನ ಸಾಂಬಾರು ಮಾಡೋದು ಕೇಳಿಕೊಂಡು ಮಾಡಬೇಕು. ಬೇಗ ಹೋಗಿದ್ದಾರಲ್ವ, ಸೊ ಕೊಡ್ಕೆಯನ್ನು ತೊಳೆದಿಲ್ಲ, ಜಸ್ಟ್ ಹಾಗೆ ಒಪ್ಪೆ ಮಾತ್ರ ಎತ್ತಾಕ್ಬಿಟ್ಟು ಹೋಗೋರೆ. ಅಂತ ಇಷ್ಟು ಐಟಮ್ ತಂದು ಇನ್ನೂ ಏನು ಬೇರೆ ಸಪ್ರೇಟ್ ಮಾಡಿ ಮಡಗಿಲ್ಲ. ಎಲ್ಲದನ್ನೆಲ್ಲ ಸಪ್ರೇಟ್ ಮಾಡಬೇಕು. ಅಡುಗೆ ಎಲ್ಲ ಮಾಡಬೇಕು. ಸೊ ಗೈಸ್, ಅಷ್ಟನ್ನೆಲ್ಲ ಹಾಕಾಯಿತು ನಮ್ಮ ಮನೆಯಲ್ಲಿ. ಸೊ ಇವಾಗ ಇನ್ನೂ ಒಳ ಉಳಕ್ಕೆ ಅಂತ ಬಂದವ್ರೆ. ಸೊ ಈಗ ಅಡುಗೆ ಮಾಡ್ತಾಯಿದ್ದೀನಿ. ದೋಸೆ, ಬೆಂಡೆಕಾಯಿ ಪಲ್ಯ, ಹಾಗೆ ರೈಸು ಮಾಡಿದ್ದೀನಿ, ಸಾಂಬಾರು ಉಂಟೆ. ಹೇಗೆ ಹೋಗುತ್ತೆ ಬ್ಲಾಗ್ ಅಂತ ನೋಡಿ. ಬೆಂಡೆಕಾಯಿ ಪಲ್ಯ, ಹಾಗೆ ಇಲ್ಲಿ ರೈಸು, ಸಾಂಬಾರು ಎಲ್ಲ ಐತೆ. ಅರ್ಶಿನ ಎಲ್ಲ ಹಾಕಾಯಿತು. ಎಲ್ಲರೂ ಹೊಲಕ್ಕೆ ಹೋಗೋರೆ. ನಾನು ಅಡುಗೆ ರೆಡಿ ಮಾಡ್ತಾಯಿದ್ದೆ. ಹಾಗೆ ಇವತ್ತು ಟ್ರ್ಯಾಕ್ಟರ್ ಕೂಡ ಬಂದೈತೆ ಹೊಲ ಎಲ್ಲ ಉಳಕ್ಕೆ. ಸೊ ಹೇಗೆ ಹೋಗುತ್ತೆ ಬ್ಲಾಗ್ ಅಂತ ನೋಡಿ. ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಪ್ಪ ಅಂದರೆ, ಒಂದು ನಾರ್ಮಲ್ ವ್ಲಾಗ್. ಹಾಗೆ ಇವತ್ತು ನಮ್ಮ ಊರಲ್ಲಿ ಸಂಕುನ್ ಮಾರಿ ಹಬ್ಬ ಅಂತ ಮಾಡ್ತಾರೆ. ಅಂದರೆ ಯಾವುದೇ ಥರ ಕಾಯಿಲೆಗಳು ಬರದೇ ಇರಲಿ ಅಂದ್ಬಿಟ್ಟು. ಸೊ ಅದು ಹೇಗೆ ಮಾಡ್ತಾರೆ, ಏನು ಎತ್ತ ಅಂತ ತೋರಿಸ್ತೀನಿ ನೋಡಿ. ಅಷ್ಟು ಕ್ಲಿಯರಾಗೂ ನಂಗೆ ಗೊತ್ತಿಲ್ಲ. ಒಂದ್ಸಲ ನಮ್ಮ ತವ್ರ ಮನೇಲಿದ್ದಾಗ ಮಾಡಿದ್ದೆ ಇದೇ ಹಬ್ಬನ, ವ್ಲಾಗ್ ಮಾಡಿ ಹಾಕಿದ್ದೆ. ಸೊ ಇವಾಗ ಗಂಡನ ಮನೇಲಿ. ಸೊ ಹೇಗಿರುತ್ತೆ ವ್ಲಾಗ್ ಅಂತ ನೋಡಿ. ಹಾಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಸೊ ಇವತ್ತು ತರಕಾರಿ ಪಲಾವ್ ಮಾಡಿದ್ದೀನಿ. ತಿಂತ TV ನೋಡ್ತಾ ಕೂತಿರೋದು ಗೈಸ್. ಸೊ ಗೈಸ್, ಇವತ್ತು ಹೇಳಿದ್ನಲ್ಲ ಸಂಕುನ್ ಮಾರಿ ಹಬ್ಬ ಅಂತ. ಸೊ ಅದಕ್ಕೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದೆ. ಇನ್ನು ನಮ್ಮ ಕಡೆ ನಾನ್ ವೆಜ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಹೊರಗಡೆನೇ ಮಾಡಬೇಕು. ಸೊ ಇಲ್ಲಿ ಚಿಕನ್ ಸಾಂಬಾರು, ರೈಸು, ಮುದ್ದೆ ಎಲ್ಲ ರೆಡಿ ಮಾಡ್ತಿದ್ದೀವಿ. ಯಜಮಾನ ಮೂವಿ ಬಂದಿತ್ತು ನೋಡಿಕೊಂಡು. ಸೊ ಇವಾಗ ಅಲ್ಲಿಗೆ ತಗೊಂಡೋಗೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಸೊ ಅಂದರೆ ಮನೇಲಿ ಏನು ಮಾಡಿರ್ತೀವಿ ಅದು ಮುದ್ದೆ, ಸಾಂಬಾರು, ಚಿಕನ್ ಸಾರು ಇಲ್ಲ ಮಟನ್ ಸಾರು, ಏನಾದರೂ ನಾನ್ ವೆಜ್ ಮಾಡಿರಬೇಕು. ಅದನ್ನ ಮಾಡಿಬಿಟ್ಟು ಅಲ್ಲಿಗೆ ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ನಮ್ಮ ಊರಿಂದ ಆಚೆ ಇಟ್ಟು ಬರಬೇಕು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಇನ್ನು ಲಾಸ್ಟಲ್ಲಿ ಮನೆ ಜನ ಎಲ್ಲ ನಿಲ್ಲಿಸಿ ಇಳಿ ತಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಇಟ್ಕೊಂಡು ಬರ್ತಾರೆ. ಅಷ್ಟೇ ನನಗೆ ಗೊತ್ತಿರೋದು. ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಗೈಸ್. ಅಷ್ಟೇ. ಬಾಯ್.